ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್ ವೀಕ್ಷಕರೇ, ಗಮನಿಸಿದ್ವಿ ನಾವೀಗ ಬಹಳ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಗೆಲ್ತಾರೆ ಅಂತ ಹೇಳಿ. ಇದೆಲ್ಲದರ ಜೊತೆಗೆ ಈಗ ನಾವು ಎರಡೂ ತಂಡಗಳ ಬಲಾಬಲ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಜೊತೆಗೆ ಈಗ ಯಾವ ಆಟಗಾರ ಯಾವ ಒಬ್ಬ ಆಟಗಾರನಿಗೆ ಇವತ್ತು ಸವಾಲು ಒಡ್ಡಬಹುದು ಅದನ್ನ ನಾವೀಗ ನೋಡ್ತಾ ಹೋಗೋಣ. ಸೊ ಒಂದು ಅಭಿಷೇಕ್ ಶರ್ಮಾ ವರ್ಸಸ್ ಸ್ಯಾಂಟ್ನರ್. ಅಭಿಷೇಕ್ ಶರ್ಮಾ ನಮ್ಮ ಓಪನರ್, ಜೊತೆಗೆ ಸ್ಯಾಂಟ್ನರ್ ಅವರ ಕ್ಯಾಪ್ಟನ್. ಇವರಿಬ್ಬರೂ ಈ ಸಾರಿ ಈ ಒಂದು ವರ್ಲ್ಡ್ ಕಪ್ನಲ್ಲಿ ಕಳಪೆ ಪ್ರದರ್ಶನ ತೋರಿದ್ದಾರೆ ನೋಡಿ. 89 ರನ್ ಅಭಿಷೇಕ್ ಶರ್ಮಾ ಹೊಡೆದ್ರೆ ಸ್ಯಾಂಟ್ನರ್ ವಿಚಿತ್ರ ಅನಿಸುತ್ತೆ, ಕೇವಲ ಎರಡೇ ವಿಕೆಟ್, ಇದುವರೆಗೂ ಕೇವಲ ಎರಡೇ ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ಸೊ ಇವರಿಬ್ಬರ ಒಂದು ಜುಗಲ್ಬಂದಿ ಇವತ್ತು ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ನೋಡೋದಕ್ಕೆ ನಾವಂತೂ ಕಾಯ್ತಾ ಇದ್ದೀವಿ. ನೆಕ್ಸ್ಟ್ ಯಾರು ಹಾಗಾದರೆ? ಇದು ಅಭಿಷೇಕ್ ಶರ್ಮಾ ಮತ್ತು ಸ್ಯಾಂಟ್ನರ್ ಕತೆ. ಆದರೆ ಏನು ಸಂಜು ಸ್ಯಾಮ್ಸನ್ ವರ್ಸಸ್ ಮ್ಯಾಟ್ ಹೆನ್ರಿ. ಸೊ ಸಂಜು ಸ್ಯಾಮ್ಸನ್ ಅದ್ಭುತವಾದಂಥ ಫಾರ್ಮ್ನಲ್ಲಿದ್ದಾರೆ. ಆಡಿರೋ 4 ಮ್ಯಾಚ್ಗಳಲ್ಲಿ 232 ರನ್ಗಳನ್ನು ಹೊಡೆದಿದ್ದಾರೆ. ಅದಾದ ನಂತರ 9 ವಿಕೆಟ್ಗಳನ್ನು ಮ್ಯಾಟ್ ಹೆನ್ರಿ ಪಡ್ಕೊಂಡಿರೋದು. ಅವರು ಕೂಡ ಉತ್ತಮವಾದಂಥ ಫಾರ್ಮ್ನಲ್ಲೇ ಇದ್ದಾರೆ. ಸೊ ಇವರಿಬ್ಬರ ಒಂದು ಜುಗಲ್ಬಂದಿ ಇವತ್ತು ಯಾವ ರೀತಿಯಾಗಿರುತ್ತೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಇನ್ನು ನೆಕ್ಸ್ಟ್, ಸೊ ಇದು ಸಂಜು ಸ್ಯಾಮ್ಸನ್ ಮತ್ತು ಮ್ಯಾಟ್ ಹೆನ್ರಿ ಆದರೆ ಎಲ್ಲಿದೆ ನೋಡಿ ಘಟಾನುಘಟಿಗಳು. ಒಂದು ಕಡೆ ಬೂಮ್ರಾ, ಮತ್ತೊಂದು ಕಡೆ ಫಿನ್ ಅಲೆನ್. ಸೊ ಬೂಮ್ರಾ 10 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ಅದಾದ ನಂತರ ಫಿನ್ ಅಲೆನ್ 289 ರನ್ಗಳನ್ನು ಚಚ್ಚಿದ್ದಾರೆ. ಇವರು ಫೈನಲ್ ಬರೋದಕ್ಕೆ ಇವರು ಕೂಡ ಒಬ್ಬರು ಕಾರಣ. ಫಿನ್ ಅಲೆನ್ ಮಸ್ತಾಗಿ ಆಡಿದ್ರು ಮೊನ್ನೆ. ಅದಾದ ನಂತರ ನೆಕ್ಸ್ಟ್ ಯಾರು ಹಾಗಾದರೆ? ಇಶಾನ್ ಕಿಶಾನ್ ವರ್ಸಸ್ ಫರ್ಗ್ಯೂಸನ್. ಇಶಾನ್ ಕಿಶಾನ್ 263 ರನ್ಗಳನ್ನು ಚಚ್ಚಿದ್ದಾರೆ ಈ ಒಂದು ವರ್ಲ್ಡ್ ಕಪ್ ಅಂತ ಬಂದಾಗ. ಅದಾದ ನಂತರ ಆ ಕಡೆ ಬೌಲರ್ ಫರ್ಗ್ಯೂಸನ್ ಒಬ್ಬ ಅದ್ಭುತವಾದಂಥ ಬೌಲರ್, ಯಾವುದೇ ಡೌಟ್ ಇಲ್ಲ. ಬಟ್ ಈ ಒಂದು ವರ್ಲ್ಡ್ ಕಪ್ನಲ್ಲಿ ಯಾಕೋ ಸ್ವಲ್ಪ ಅವರ ಕಡೆಯಿಂದ ಅಷ್ಟೊಂದು ಉತ್ತಮವಾದಂಥ ಪ್ರದರ್ಶನ ಬರ್ತಾ ಇಲ್ಲ. ಸೊ ನೋಡೋಣ ಇವತ್ತು ಹೆಂಗೆ ಬೌಲಿಂಗ್ ಮಾಡ್ತಾರೆ ಅಂತ ಹೇಳಿ. ಇದ್ರ ಜೊತೆಗೆ ನೆಕ್ಸ್ಟು ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್ ವರ್ಸಸ್ ಜೇಮ್ಸ್ ನಿಶಾಮ್. ಸೂರ್ಯ 242 ರನ್ಗಳನ್ನು ಬಾರಿಸಿದ್ದಾರೆ. ಒಂದು ಒಳ್ಳೆ ಫಾರ್ಮ್ನಲ್ಲಿ ಇದ್ದಾರೆ ಅಂತಲೂ ಹೇಳ್ಬೋದು. ಜೊತೆಗೆ ನಾವು ನಿರೀಕ್ಷೆ ಮಾಡಿದಷ್ಟು ಆಟ ಅವರ ಬ್ಯಾಟ್ನಿಂದ ಬರ್ತಾ ಇಲ್ಲ ರನ್ಗಳು. ಸೊ ಅದಾದ ನಂತರ ಜೇಮ್ಸ್ ನಿಶಾಮ್ ಇವರಿಗೆ ಸ್ವಲ್ಪ ಅವಕಾಶ ಕಡಿಮೆ, ಬಟ್ 3 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ಸೊ ಇವತ್ತು ಯಾವ ರೀತಿಯಾಗಿ ಬೌಲಿಂಗ್ ಮಾಡ್ತಾರೆ ಅನ್ನೋದು ಕುತೂಹಲ ಇದೆ. ಇನ್ನು ನೆಕ್ಸ್ಟ್ ಯಾರು ಹಾಗಾದರೆ? ಹಾರ್ದಿಕ್ ಪಾಂಡ್ಯ 8 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ ತಮ್ಮ ಬೌಲಿಂಗ್ನಲ್ಲಿ. 199 ರನ್ಗಳನ್ನು ಅವರು ಬ್ಯಾಟಿಂಗ್ನಿಂದ ಗಳಿಸಿದ್ದಾರೆ. ಏನೋ 128 ರನ್ ರಚಿನ್ ರವೀಂದ್ರ ಅವರು ಬಾರಿಸಿದರೆ 11 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ಇವರ ನಡುವೆನೂ ಕೂಡ ಒಂದು ಫೈಟ್ ಅಂತೂ ಇದ್ದೇ ಇದೆ. ಯಾಕೆ ಅಂತ ಹೇಳಿದರೆ ಇಬ್ಬರೂ ಕೂಡ ಆಲ್ರೌಂಡರ್ಸೇ. ಸೊ ಒಳ್ಳೆ ಬ್ಯಾಟ್ಸ್ಮನ್ಗಳು ಕೂಡ ಹೌದು, ಒಳ್ಳೆ ಬೌಲರ್ಗಳು ಕೂಡ ಹೌದು. ಹಾಗಾದರೆ ನೆಕ್ಸ್ಟ್ ಯಾರು? ವರುಣ್ ಚಕ್ರವರ್ತಿ. ಹೌದು, ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ನಮ್ಮ ಭಾರತದ ತಂಡದಲ್ಲಿ ಇವರೇ ಈಗ ಹೈಯೆಸ್ಟ್ ವಿಕೆಟ್ ಟೇಕರ್ ಈ ಒಂದು ವರ್ಲ್ಡ್ ಕಪ್ನಲ್ಲಿ. ಬಟ್ ರನ್ಗಳನ್ನು ಹೆಚ್ಚಾಗಿ ಬಿಟ್ಕೊಡ್ತಾ ಇದ್ದಾರೆ. ಈ ಕಡೆ ನೋಡಿದರೆ ಫಿಲಿಪ್ಸ್ ಗನ್ ಫೀಲ್ಡರ್, ಒಳ್ಳೆ ಬ್ಯಾಟ್ಸ್ಮನ್, 176 ರನ್ಗಳನ್ನು ಇವರು ಗಳಿಸಿರೋದು. ಬಟ್ ನಿರೀಕ್ಷೆಯಂತೆ ಇವ್ರ ಬ್ಯಾಟಿಂದ ಅಂತೂ ರನ್ ಬಂದಿಲ್ಲ ಈ ಬಾರಿ ನ್ಯೂಜಿಲೆಂಡ್ಗೆ ಹೇಳ್ಕೊಳ್ಳುವಷ್ಟು. ಸೊ ಒಂದು ಕಡೆ ವರುಣ್ ಚಕ್ರವರ್ತಿ ಇವತ್ತು ಯಾವ ರೀತಿಯಾಗಿ ಕಮಾಲ್ ಮಾಡ್ತಾರೆ ಇವರ ವಿರುದ್ಧ, ಫಿಲಿಪ್ಸ್ ವಿರುದ್ಧ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅದಾದ ನಂತರ ನೆಕ್ಸ್ಟು ಹರ್ಷದೀಪ್ ಸಿಂಗ್ 9 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ ಆಡಿರುವಂಥ 8 ಮ್ಯಾಚ್ಗಳಲ್ಲೂ ಕೂಡ. ಸೊ ಈ ಕಡೆ ಸೈಫರ್ಟ್ ಇದ್ದಾರೆ, ಓಪನರ್, ಸಖತ್ತಾಗಿ ಆಡ್ತಾರೆ. ನ್ಯೂಜಿಲೆಂಡ್ಗೆ 274 ರನ್ಗಳನ್ನು ಗಳಿಸಿದ್ದಾರೆ. ಸೊ ಅದ್ಭುತವಾದಂಥ ಫಾರ್ಮ್ನಲ್ಲಿದ್ದಾರೆ. ಇವರು ಓಪನರ್ಗಳದೇ ಭಯ ನಮಗೆ. ಒಂದು ಕಡೆ ಫಿನ್ ಅಲೆನ್, ಮತ್ತೊಂದು ಕಡೆ ಸೈಫರ್ಟ್. ಸೊ ಹಾಗಾಗಿ ಭಾಳ ಅದ್ಭುತವಾದಂಥ ಫಾರ್ಮ್ನಲ್ಲಿದ್ದಾರೆ. ಇವರನ್ನು ಹರ್ಷದೀಪ್ ಸಿಂಗ್ ಯಾವ ರೀತಿಯಾಗಿ ಕೆಡುತ್ತಾರೆ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇದೆ. ಅದಾದ ನಂತರ ನೆಕ್ಸ್ಟು ಅಕ್ಷರ್ ಪಟೇಲ್ 15+ ರನ್ 8 ವಿಕೆಟ್. ನೋಡಿ, ಈ ಅಕ್ಷರ್ ಪಟೇಲ್ ಅವರು 15ಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ರನ್ ಗಳಿಸಿದಾರಂತೆ. ಅದಾದ ನಂತರ 8 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ ಈ ವರ್ಲ್ಡ್ ಕಪ್ನಲ್ಲಿ. ಇನ್ನು ರಚಿನ್ ರವೀಂದ್ರ ಮತ್ತೆ ರಿಪೀಟ್ ಆಗ್ತಾರೆ. ಇವರು ಕೂಡ ಆಲ್ರೌಂಡರ್, 128 ರನ್ ಗಳಿಸಿದ್ದಾರೆ, 11 ವಿಕೆಟ್. ಇಲ್ಲಿ ಎಲ್ಲೋ ಒಂದು ಕಡೆ ನೋಡಿದರೆ ರಚಿನ್ ರವೀಂದ್ರ ಅವರು ಸ್ವಲ್ಪ ಅಕ್ಷರ್ ಪಟೇಲ್ಗಿಂತ ಒಂದು ಹೆಜ್ಜೆ ಮುಂದಿದ್ದಾರೆ. ಸೊ ಇವರಿಬ್ಬರ ನಡುವಿನ ಜುಗಲ್ಬಂದಿ ಅಂತೂ ಇದ್ದೇ ಇರುತ್ತೆ. ಇನ್ನು ಶಿವಮ್ ದುಬೆ ಆಲ್ರೌಂಡರ್, ಈ ಕಡೆ ಮಿಚಲ್ ಇದ್ದಾರೆ, ಡರೆಲ್ ಮಿಚಲ್. ಸೊ ಶಿವಮ್ ದುಬೆ 209 ರನ್ಗಳನ್ನು ಗಳಿಸಿದ್ದಾರೆ. ಈತ ಮಿಚೆಲ್ ಒಬ್ಬ ಬೌಲರ್ ಆಗಿ 3 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಮಿಚೆಲ್ ಒಬ್ಬ ಬ್ಯಾಟ್ಸ್ಮನ್. ಸೊ ಜೊತೆಗೆ ನಮ್ಮ ಇಂಡಿಯಾ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡ್ತಾರೆ. ಸೊ ಹಾಗಾಗಿ ಇವತ್ತು ಯಾವ ರೀತಿಯಾಗಿ ಆಡ್ತಾರೆ ಅನ್ನೋ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಸೊ ನೆಕ್ಸ್ಟ್ ಯಾರು ಹಾಗಾದರೆ? ಸೊ ತಿಲಕ್ ವರ್ಮಾ 199 ರನ್ ಗಳಿಸಿದ್ದಾರೆ ಈ ಒಂದು ಟೂರ್ನಿಯಲ್ಲಿ.
ಅದಾದ ನಂತರ ಫಿಲಿಪ್ಸ್ 3 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ನ್ಯೂಜಿಲೆಂಡ್ ತಂಡನೂ ಸೇಮ್ ಟೀಮ್ ಇಂಡಿಯಾ ಥರನೇ ಇದೆ. ಬ್ಯಾಟಿಂಗು ಆಡಬಲ್ಲಂಥ ಸಾಮರ್ಥ್ಯ, ಬೌಲಿಂಗ್ ಮಾಡಬಲ್ಲಂಥ ಸಾಮರ್ಥ್ಯ ಒಬ್ಬ ಆಟಗಾರನಿಗೆ, ಹಂಗೆ ತುಂಬ ಜನ ಇದ್ದಾರೆ. ಸೊ ಇದು ತಿಲಕ್ ವರ್ಮಾ ವರ್ಸಸ್ ಫಿಲಿಪ್ಸ್ ಆಗುವಂಥ ಸಾಧ್ಯತೆ ಇದೆ. ಇವತ್ತು ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟು ಎಸ್, ಇದು ಮುಗೀತು ಈಗ ವರ್ಸಸ್ ಯಾವ ರೀತಿಯಾಗಿ ಸವಾಲು ಇರುತ್ತೆ ಅಂತ ಹೇಳಿ. ನನಗೆ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇರೋದು ಇವರಿಬ್ಬರದು, ಅಭಿಷೇಕ್ ಶರ್ಮಾ ವರ್ಸಸ್ ಸ್ಯಾಂಟ್ನರ್. ಏನು ಹೇಳ್ತೀರಿ ಅಂದರೆ ಸ್ಯಾಂಟ್ನರ್ ಕೂಡ ಒಳ್ಳೆ ಫಾರ್ಮ್ನಲ್ಲಿ ಇಲ್ಲ, ಒಳ್ಳೆ ಪ್ರದರ್ಶನ ಬಂದಿಲ್ಲ. ನಾವು ಸ್ಯಾಂಟ್ನರ್ ಅಂತ ಅಂದಾಗ ವಿಕೆಟ್ ಟೇಕಿಂಗ್ ಬೌಲರ್ ಜೊತೆಗೆ ಭಯ ಆಗುತ್ತೆ ಅವ್ರ ಬೌಲಿಂಗ್ ಆಡೋಕ್ಕೆ ಅಂತ ಹೇಳ್ತಾ ಇದ್ವಿ. ಇನ್ನೊಂದು ಕಡೆ ಸ್ಫೋಟಕ ಬ್ಯಾಟ್ಸ್ಮನ್ ನಮ್ಮ ಅಭಿಷೇಕ್ ಶರ್ಮಾ, ಏನ್ ಹೇಳ್ತೀರಿ? ಅದೇ ಸ್ಯಾಂಟ್ನರ್ದು ವಿಕೆಟ್ ಬಂದಿಲ್ಲ ಅಂದ್ರೂ ಆವರೇಜ್ ಚೆನ್ನಾಗಿದೆ, ಸೊ ರನ್ ಜಾಸ್ತಿ ಕೊಟ್ಟಿಲ್ಲ ಒಂದು. ಅಂಡ್ ನನಗೆ ಗೊತ್ತಿದ್ದಂಗೆ ಸ್ಯಾಂಟ್ನರ್ ಪವರ್ ಪ್ಲೇಲ್ ಬಂದೇ ಬರ್ತಾರೆ, ಯಾಕಂದ್ರೆ ಅಭಿಷೇಕ್ ಜಾಸ್ತಿ ಔಟ್ ಆಗ್ತಾ ಇರೋದೇ ಸ್ಪಿನ್ ಬೌಲಿಂಗ್. ಸೊ ಅಭಿಷೇಕ್ ಇದ್ದಾಗ ಅವ್ರು ಅಟ್ಯಾಕ್ ಮಾಡೇ ಮಾಡ್ತಾರೆ. ಅಂಡ್ ಇನ್ನೊಂದ್ ಸೈಡ್ ಸಂಜು ಸ್ಯಾಮ್ಸನ್ ಆಡ್ಬೇಕಾದ್ರೆ ಮ್ಯಾಟ್ ಹೆನ್ರಿ ಬೌಲ್ ಮಾಡ್ತಾರೆ. ಸೊ ಅಷ್ಟೇ, ಒಂದು ಸ್ಪಿನ್ನರ್ ಮತ್ತೆ ಒಂದು ಫಾಸ್ಟ್ ಬೌಲರ್ ಜೊತೆ ಶುರು ಮಾಡ್ತಾರೆ. ಸೊ ನಮ್ದು ಅಷ್ಟೇ, ಒಂದ್ ಕಡೆಯಿಂದ ಆಬ್ವಿಯಸ್ಲಿ ಹರ್ಷದೀಪ್ ಅಟ್ಯಾಕ್ ಮಾಡೇ ಮಾಡ್ತಾರೆ, ಅದ್ರ ಜೊತೆಗೆ ಅಕ್ಷರ್ ಪಟೇಲ್ ಬರಲೇಬೇಕು. ಯಾಕಂದ್ರೆ ಇವಾಗ ಅವ್ರು ಓಪನಿಂಗ್ ಯಾರು ಮಾಡ್ತಾರೆ, ಟೀಮ್ಸ್ ಎಫರ್ಟ್ ಮಾಡ್ತಾರೆ, ಮತ್ತೆ ಫಿನ್ ಅಲನ್ ಮಾಡ್ತಾರೆ. ಸೊ ಅವರಿಬ್ರು ಕೂಡ ಫಾಸ್ಟ್ ಬೌಲರ್ಗೆ 190+ ಇದೆ ಸ್ಟ್ರೈಕ್ ರೇಟ್ ಫಾಸ್ಟ್ ಬೌಲರ್ಗೆ. ಸೊ ಹಾಗಾಗಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಲೈನು ಲೆಂತ್ ಎಷ್ಟೇ ನಾವು ಚೆನ್ನಾಗಿ ಹಾಕಿದ್ರು ಅವರಿಬ್ರು ಕೂಡ ಯಾವ ರೀತಿ ಪ್ಲೇಯರ್ಸ್ ಅಂದ್ರೆ ಹಿಂದೆ ಎತ್ತಾಕ್ತಾರೆ, ಕುತ್ಕೊಂಡು ಹೊಡಿತಾರೆ, ಈ ಕಡೆ ತಿರುಗಿ ಹೊಡಿತಾರೆ, ರಿವರ್ಸ್ ಸ್ವೀಪ್ ಎಲ್ಲ ತರದ್ದು ಆಡ್ತಾರೆ. ಸೂರ್ಯಕುಮಾರ್ ಯಾವ ತರ ಆಡ್ತಾರೆ ಅವರಿಬ್ರು ಅದೇ ತರ ನಿಂತ್ಕೊಂಡು ಕೊಹ್ಲಿ ತರ ಕ್ವಾಲಿಟಿ ಶಾಟ್ಸ್ ಹೊಡಿತೀನಿ ಆ ತರ ಅಲ್ಲ, ಹಿಂದೆ ಎತ್ತಾಕ್ತಾರೆ. ಸೊ ಅದೊಂದು ಚಾಲೆಂಜಿಂಗ್ ಆಗಿದೆ. ಸೊ ಹಾಗೆ ಆಬ್ವಿಯಸ್ಲಿ ಸ್ಪಿನ್ ವರ್ಕ್ ಆಗುತ್ತೆ. ಸೊ ಅವರು ಕೂಡ ಅಭಿಷೇಕ್ ಬಂದಿದ ತಕ್ಷಣ ಸ್ಯಾಂಟ್ನರ್ ಬಂದೇ ಬರ್ತಾರೆ. ಕರೆಕ್ಟ್. ಸೊ ಭೂಮಿಕಾ ಅವರೇ, ಕಾನ್ಫಿಡೆನ್ಸ್ ಭಾರತ ಅಂತೀವಿ, ಜೊತೆಗೆ ಬಲಿಷ್ಠ ತಂಡ ನ್ಯೂಜಿಲೆಂಡ್ ನ ಹೇಳ್ತಾರೆ. ಬಟ್ ನಾವು ಓವರ್ ಆಲ್ ಟೀಮ್ ನ ನೋಡಕ್ ಹೋದಾಗ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಟೀಮ್ ನ ಕಂಪೇರ್ ಮಾಡಿದ್ರೆ ನಾವು ಟಾಪ್ 1 ಇಂದ 8 ವರೆಗೂ ನಮ್ದು ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಓಪನರ್ಸ್ ಇಂದ 8 ವರೆಗೂ ಅಂದ್ರೆ ಅಕ್ಷರ್ ಪಟೇಲ್ ವರೆಗೂ ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಚೆನ್ನಾಗಿದೆ. ಅಂಡ್ ನ್ಯೂಜಿಲೆಂಡ್ ಕಂಪೇರ್ ಮಾಡಿದಾಗ ನ್ಯೂಜಿಲೆಂಡ್ ಅಲ್ಲಿ ಅಂತ ಬ್ಯಾಟರ್ಸ್ ಇಲ್ಲ. ಯಾಕಂದ್ರೆ ನಮಗೆ ಒಂದು 4 ವಿಕೆಟ್ ಹೋಗಿದ ತಕ್ಷಣ ತುಂಬಾ ಕಷ್ಟ ಆಗ್ಬಿಡುತ್ತೆ ನ್ಯೂಜಿಲೆಂಡ್ಗೆ. ಹೌದು, ಅಲ್ಲಿ ಆಲ್ರೌಂಡರ್ಸ್ ಕೂಡ ಇದ್ದಾರೆ, ಎಲ್ಲ ಇದ್ದಾರೆ. ಬಟ್ ಒಂದು 4 ವಿಕೆಟ್ ಹೋಗಿದ ತಕ್ಷಣ ನ್ಯೂಜಿಲೆಂಡ್ಗೆ ತುಂಬಾ ಕಷ್ಟ ಆಗುವಂಥದ್ದು. ಸೊ ಹಂಗೆ ಕಂಪೇರ್ ಮಾಡಿದ್ರೆ ನಮ್ಮ ಟೀಮ್ ಇಂಡಿಯಾ ತುಂಬಾನೇ ಚೆನ್ನಾಗಿದೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಅಂಡ್ ಇವತ್ತಿನ ಮ್ಯಾಚ್ ಕೂಡ ಖಂಡಿತವಾಗ್ಲೂ ನಾವು ಅವಾಗಲೇ ಹೇಳಿದ್ವಿ, ಅಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಏನು ಆಡ್ತಾ ಇದ್ದಾರೆ, ಇವತ್ತೇನಾದ್ರೂ ನಾವು ಟಾಸ್ ವಿನ್ ಆದ್ರೆ, ಯಾಕಂದ್ರೆ ಅಲ್ಲಿ ರೆಕಾರ್ಡ್ ಬೇರೆ ತರ ಇದೆ, ಯಾರು ಫಸ್ಟ್ ಬ್ಯಾಟ್ ಮಾಡ್ತಾರೆ ಅವ್ರು ವಿನ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಾರೆ, ಫಸ್ಟ್ ಬ್ಯಾಟ್ ಮಾಡೋರು. ಅಂಡ್ ನನ್ಗನ್ಸುತ್ತೆ ನಾವು ಹಳೆ ರೆಕಾರ್ಡ್ನೆಲ್ಲ ಬೇಡ, ಇವತ್ತೇನಾದ್ರೂ ನಾವೇನೋ ಟಾಸ್ ವಿನ್ ಆಗಿ ನಮ್ಮ ಟೀಮ್ ಇಂಡಿಯಾ ಟಾರ್ಗೆಟ್ ಹೇಳ್ಬಿಡಿ ಕೊನೆಯದಾಗಿ. ಟಾರ್ಗೆಟ್ ಎಷ್ಟು ಅಂದ್ರೆ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಮಾಡಿದ್ರು ಅಂತ. ಟಾಸ್ ವಿನ್ ಆಗಿ ನಾವು ಫೀಲ್ಡಿಂಗ್ ತಗೋಬೇಕಾಗತ್ತೆ ಇವತ್ತು. ಒಂದ್ ವೇಳೆ ಇಲ್ಲ ನಾವು ಟಾಸ್ ವಿನ್ ಆಗಿ ನಾವೇನೋ ಬ್ಯಾಟಿಂಗ್ ತಗೊಂಡ್ಬಿಟ್ರೆ, ನಾವು ಮೊನ್ನೆ ಏನ್ ಆಡಿದ್ವಲ್ಲ 253, ಸೊ ಅದೇ ತರ ಒಂದು ಒಳ್ಳೆ ಸ್ಕೋರ್ ನಂತೂ ಖಂಡಿತವಾಗ್ಲೂ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇವತ್ತು ಬಲ ಸ್ವಲ್ಪ ಚೆನ್ನಾಗಿರೋದ್ರಿಂದ, ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಸ್ವಲ್ಪ ಹೈ ಸ್ಕೋರ್ ಅಲ್ಲಿ ನಾವು ಸ್ವಲ್ಪ ಮ್ಯಾಚ್ ನ ಆಡ್ಬೇಕಾಗತ್ತೆ. ಓಕೆ, ಯಾವುದೇ ಟೀಮ್ ಇವತ್ತು ಫಸ್ಟ್ ಬ್ಯಾಟಿಂಗ್ ಆದ್ರೂ ಏನ್ ಟಾರ್ಗೆಟ್ ರೀಚ್ ಆಗ್ಬಹುದು ಇವತ್ತು? ಅದು ನರೇಂದ್ರ ಮೋದಿ ಸ್ಟೇಡಿಯಂ ಆಗಿರೋದ್ರಿಂದ 190 ಆ ಕಡೆ ಈ ಕಡೆ, ಒಂದು 5 ರನ್ 10 ರನ್ ಆ ಕಡೆ ಈ ಕಡೆ 190+ ಮಾಡಿದ್ರೆ ಒಳ್ಳೆ ಸ್ಕೋರ್ ಅಂತ ಅನ್ಸುತ್ತೆ. ನನ್ಗನ್ಸುತ್ತೆ 200+ ಅಂತೂ ಖಂಡಿತವಾಗ್ಲೂ ಬೇಕು ಅನ್ಸುತ್ತೆ ಇವತ್ತಿನ ಮ್ಯಾಚ್ಗೆ. ಇಂಡಿಯಾ ಗೆಲ್ಲುತ್ತಾಗಾದ್ರೆ? ಖಂಡಿತವಾಗ್ಲೂ, ಅದ್ರ ಡೌಟೇ ಇಲ್ಲ, ಡೌಟೇ ಬೇಡ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್ ವೀಕ್ಷಕರೇ,